ನಮಸ್ಕಾರ ಸ್ನೇಹಿತರೆ, ನಮ್ಮ SPUK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮುಖ್ಯವಾದ 2 ವಿಷಯಗಳ ಬಗ್ಗೆ ಮಾತನಾಡಲು ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ವಿಷಯ ಏನಪ್ಪಾ ಅಂದ್ರೆ ಮೊದಲನೆಯದಾಗಿ LPG ATM ಇಂಡಿಯಾ. ATM ಏನಿದು LPG ATM? 2 ನಿಮಿಷದಲ್ಲಿ ನೀವು ಸಿಲಿಂಡರ್ ಪಡ್ಕೋಬಹುದು ಇನ್ನು ಮುಂದೆ, ಈ ಒಂದು ವಿಷಯ. ಇನ್ನೊಂದು ವಿಷಯ ಏನಪ್ಪಾ ಅಂದರೆ LPG ಗ್ಯಾಸ್ಗೆ EKYC ಕಡ್ಡಾಯ. ಅದು ಹೇಗೆ ಮಾಡುವುದು, EKYC ಯಾಕೆ ಮಾಡಿಸಬೇಕು, EKYC ಹೇಗೆ ಮಾಡಿಸಬೇಕು, ನಿಮಗಿದು ಗೊತ್ತಿದೆಯಾ? ಗ್ಯಾಸ್ ಎಷ್ಟು ದಿನಕ್ಕೊಮ್ಮೆ ಬುಕ್ ಮಾಡಬಹುದು ಅಂತ ಹೇಳಿ. ಆಮೇಲೆ ಏನಿದು LPG ATM ಇಂಡಿಯಾ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಈಗ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ತಪ್ಪದೆ. LPG ATM ಇಂಡಿಯಾ 2 ನಿಮಿಷದಲ್ಲಿ ಗ್ಯಾಸ್ ಸಿಗುತ್ತಾ? 24 ಗಂಟೆನೂ ಹೊಸ ಸರ್ವಿಸ್ ಶುರು. ಏನಿದು? ಆಮೇಲೆ EKYC ಹೇಗೆ ಮಾಡಿಸುವುದು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲನೆಯದಾಗಿ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆಯುವುದು ಈಗ ATM ನಲ್ಲಿ ಹಣ ತೆಗೆದುಕೊಳ್ಳುವಷ್ಟು ಸುಲಭವಾಗಿದೆ. ಹೌದು ಸ್ನೇಹಿತರೆ, ದೇಶದಲ್ಲಿ ಮೊದಲ ಬಾರಿಗೆ LPG ಗ್ಯಾಸ್ ATM ಸೇವೆ ಆರಂಭವಾಗಿದ್ದು, ಇದು ಇನ್ನು ಮುಂದೆ ಕೇವಲ 2 ನಿಮಿಷದಲ್ಲಿ ನೀವು ಗ್ಯಾಸ್ ಸಿಲಿಂಡರ್ ಪಡೆಯಬಹುದು. ಹೇಗೆ? ಇದು 24 ಗಂಟೆಯೂ ಕಾರ್ಯನಿರ್ವಹಿಸುವ ಸ್ಮಾರ್ಟ್ ಮಷಿನ್ ಆಗಿದ್ದು, ಈಗ ಹರಿಯಾಣದ ಗುರುಗ್ರಾಮದಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭವಾಗಿದೆ. ಗ್ಯಾಸ್ ATM ಅಂದ್ರೆ ಏನು? ನಮಗೆ ಗೊತ್ತೇ ಇಲ್ಲ, ನೋಡೇ ಇಲ್ಲ, ನಾವು ಕೇಳೇ ಇಲ್ಲ ಹೆಸರು. ಇದು ಗ್ಯಾಸ್ ATM ಅಂದ್ರೆ ಹೇಗಿರುತ್ತೆ, ಹೇಗೆ ನಾವು ತಗೋಬಹುದು? ಇದು ಸಂಪೂರ್ಣ ಆಟೋಮೇಟೆಡ್ ಸಿಸ್ಟಮ್ ನಲ್ಲಿ ನೀವು ಸ್ವತಃ ಹೋಗಿ ಯಾವುದೇ ಡೆಲಿವರಿ ಬಾಯ್ಸ್ಗಾಗಿ ಕಾಯದೆ ಸಿಲಿಂಡರ್ ಅನ್ನು ಪಡೆಯಬಹುದು. ಸಿಲಿಂಡರ್ ಹೇಗಪ್ಪ ನಾವು ಪಡೆಯೋದು, ನಮಗೆ ಗೊತ್ತೇ ಇಲ್ಲಲ್ಲ ಅಂತ ಹೇಳಿದಿರಾ? ಸಿಲಿಂಡರ್ ಪಡೆಯುವುದು ಹೇಗೆ ನೋಡಿ, ಹೇಳ್ತೀನಿ ನೋಡಿ. ನಿಮ್ಮ ಮೊಬೈಲ್ ನಂಬರ್ ಅನ್ನು ನಮೂದಿಸಿ, OTP ವೆರಿಫೈ ಮಾಡಿ, QR ಕೋಡ್ ಸ್ಕ್ಯಾನ್ ಮಾಡಿ, UPI ಮೂಲಕ ಪೇಮೆಂಟ್ ಅನ್ನು ಮಾಡಿ 2 ನಿಮಿಷದಲ್ಲಿ ಹೊಸ ಸಿಲಿಂಡರ್ ಪಡೆಯಬಹುದು. ಒಂದ್ಸರಿ ನೋಡ್ಕೊಂಡ್ರೆ ನಿಮ್ಗೆಲ್ಲ ಗೊತ್ತಾಗತ್ತೆ. ಸಿಲಿಂಡರ್ ವಿಶೇಷತೆ ಏನಪ್ಪಾ ಅಂದ್ರೆ, ಈ ಸಿಲಿಂಡರ್ ವಿಶೇಷತೆ ಏನಪ್ಪಾ ಅಂದ್ರೆ ಫೈಬರ್ ನಿಂದ ತಯಾರಾದ ಕಾಂಪೋಸಿಟ್ ಸಿಲಿಂಡರ್. ಹಗುರ, ಇದಕ್ಕೆ ಭಾರ ಏನಿರಲ್ಲ, ಹಗುರ ಇರುತ್ತೆ. ಸುಮಾರು ಒಂದು 15 kg ಅಷ್ಟೇ. ಅದರಲ್ಲಿ ಗ್ಯಾಸ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಯಾಕಂದ್ರೆ ಇವಾಗಿನ ಗ್ಯಾಸ್ಗಳೇನೈತಿ ಆಲ್ರೆಡಿ ಖಾಲಿ ಇದ್ದಿದ್ದೆ ಒಂದು 10 kg ಇರುತ್ತೆ. ಆಮೇಲೆ ತುಂಬಿದ್ಮೇಲೆ ಒಂದು 15 kg 25 kg ಸಮೀಪ ಹೋಗುತ್ತೆ ಅದು. ಆದ್ರೆ ಇವಾಗ ಬರ್ತಾ ಇರೋದು ಗ್ಯಾಸ್ಗಳು ಫೈಬರ್ ಗ್ಯಾಸ್ ಅಂತ ಬರ್ತಾ ಇದೆ ATM ನಲ್ಲಿ ಬರುವುದು. ಮುಂದೆ ನಮ್ಮ ದೇಶದಲ್ಲಿ, ನಮ್ಮ ಕಡೆ ಇನ್ನೂ ಬಂದಿಲ್ಲ, ನಮ್ಮ ಕರ್ನಾಟಕದಲ್ಲಿ ಇನ್ನೂ ಬಂದಿಲ್ಲ, ಬರುತ್ತೆ ಮುಂದೆ ಡೆಫಿನೆಟ್ಲಿ. ಪಾರದರ್ಶಕ ಒಳಗಿನ ಗ್ಯಾಸ್ ಲೆವೆಲ್ ನೋಡಬಹುದು. ಅಂದ್ರೆ ಒಳಗಡೆ ಎಷ್ಟಿದೆ ಗ್ಯಾಸ್ ಅಂತ ನೀವು ನೋಡಬಹುದು. ತುಕ್ಕು ಹಿಡಿಯುವುದಿಲ್ಲ ಇದು ಗ್ಯಾಸ್. 24/7 ಅವರ್ಸ್ ಕೂಡ ನೀವು 24 ಗಂಟೆಯಲ್ಲಿ ಯಾವುದೇ ಸಮಯದಲ್ಲಿ ಕೂಡ ನೀವು ATM ನಿಂದ ಗ್ಯಾಸ್ ಅನ್ನು ಪಡೆಯಬಹುದು. UPI ಮೂಲಕ ನೀವು ಪಾವತಿ ಮಾಡಬಹುದು. ಸದ್ಯಕ್ಕೆ ಈ ಒಂದು ಸೇವೆಯು ಹರಿಯಾಣದ ಗುರುಗ್ರಾಮದಲ್ಲಿ ಮಾತ್ರ ಲಭ್ಯವಿದೆ. ಆದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಸೇರಿದಂತಹ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ವಿಸ್ತರಿಸುವ ಸಾಧ್ಯತೆ ಇದೆ. ಇದರಿಂದ ಏನು ಲಾಭ? ಇನ್ನು ಮುಂದೆ ಗ್ಯಾಸ್ ಮುಗಿದರೆ ಟೆನ್ಷನ್ ಬೇಡ. ಯಾವಾಗ ಬೇಕಾದರೂ ಹೋಗಿ ತಕ್ಷಣ ಸಿಲಿಂಡರ್ ಪಡೆಯಬಹುದು. ಇನ್ನೊಂದು ವಿಷಯ ಏನಪ್ಪಾ ಅಂದರೆ, LPG ಗ್ಯಾಸ್ ಸಬ್ಸಿಡಿ ಮತ್ತು ಸೌಲಭ್ಯಗಳು ಪಡೆಯಬೇಕಾದರೆ HP ಕಂಪನಿ ಗ್ಯಾಸ್ ಆಗಿರಬಹುದು, ಇಂಡಿಯನ್ ಕಂಪನಿ ಗ್ಯಾಸ್ ಆಗಿರಬಹುದು, ಭಾರತ್ ಕಂಪನಿ ಗ್ಯಾಸ್ ಆಗಿರಬಹುದು, ಯಾವುದೇ LPG ಗ್ಯಾಸ್ ಇರಲಿ, ನೀವು ಸರ್ಕಾರದಿಂದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಉಚಿತವಾಗಿ ಗ್ಯಾಸ್ ಪಡೆದಿದ್ದೀರಿ ಅಂದರೆ, ನಿಮಗೆ ಸೌಲಭ್ಯ ಬೇಕು, ಸಬ್ಸಿಡಿ ಬೇಕು ಅಂದರೆ ಕಡ್ಡಾಯವಾಗಿ EKYC ಮಾಡಿಸುವುದು ಕಡ್ಡಾಯವಾಗಿದೆ ಸ್ನೇಹಿತರೆ. ಹೌದು, ಈಗ EKYC ಕಡ್ಡಾಯವಾಗಿ ಮಾಡಿಸದೇ ಇದ್ದಲ್ಲಿ ನಿಮಗೆ ಸೌಲಭ್ಯಗಳು ಸಿಗಲ್ಲ, ಅಂದ್ರೆ ಸಬ್ಸಿಡಿ ಸಿಗಲ್ಲ. ಈ ಗ್ಯಾಸ್ ಇಂದ ಏನಾದ್ರೂ ನಿಮ್ಗೆ 300 ರೂಪಾಯಿ ಬರ್ತಿದ್ಯಾ, ಪ್ರತಿ ತಿಂಗಳ ಗ್ಯಾಸ್ ಬುಕ್ ಮಾಡುವಾಗ ಏನಾದ್ರೂ 300 ರೂಪಾಯಿ ಬರ್ತಿದ್ಯಾ ಅಂದ್ರೆ ಇನ್ನು ಮುಂದೆ ಬರಲ್ಲ. ಆಮೇಲೆ ನಿಮ್ಮಲ್ಲಿ ಇರುವ ಗ್ಯಾಸ್ ಕೂಡ ಕಟ್ಟಾಗಬಹುದು. ನೆಕ್ಸ್ಟ್ ಗ್ಯಾಸ್ ಬಿಲ್ ಕೂಡ ಕಟ್ಟಾಗುವ ಸಾಧ್ಯತೆ ಇದೆ. ಹಾಗಾಗಿ ನೀವು ಕಡ್ಡಾಯವಾಗಿ EKYC ಮಾಡಿಸಲೇಬೇಕು. ಗ್ಯಾಸ್ ಬುಕ್ಕಿಂಗ್ ಎಷ್ಟು ದಿನಕ್ಕೊಮ್ಮೆ ಅಂದ್ರೆ, ನಿಮ್ಗೆ ಆವಾಗಲೇ ಹೇಳಿದೆ ಗ್ಯಾಸ್ ಬುಕ್ಕಿಂಗ್ ಮೊದಲೇನಿತ್ತು ಗ್ಯಾಸ್ ಬುಕ್ಕಿಂಗ್ ನೀವು 21 ದಿವಸ ಆದ ನಂತರ ಇನ್ನೊಂದು ಗ್ಯಾಸ್ ಬುಕ್ ಮಾಡಬಹುದಿತ್ತು ಸ್ನೇಹಿತರೆ. ಆದರೆ ಈಗ
ಈಗ ಮತ್ತೆ 21ರಿಂದ 25 ದಿನಕ್ಕೆ ಅದನ್ನು ಏರಿಸಲಾಗಿದೆ. ಮತ್ತೆ 3 ದಿನಗಳು ಜಾಸ್ತಿ ಮಾಡಿಸಲಾಗಿದೆ. ನೀವೇನಾದ್ರೂ 1ನೇ ತಾರೀಕಿಗೆ ಬುಕ್ ಮಾಡಿದ್ರೆ ಅಂದ್ರೆ ಮತ್ತೆ 25ನೇ ತಾರೀಕುವರೆಗೂ ಬುಕ್ಕಿಂಗ್ ಮಾಡಕ್ ಬರಲ್ಲ. ಮತ್ತೆ 26, 27ನೇ ತಾರೀಕಿಗೆ ನೀವು ಬುಕ್ ಮಾಡಬಹುದು. ಒಂದು ಸತಿ ಬುಕ್ ಮಾಡಿದ್ರೆ ಮತ್ತೆ 25 ದಿನಗಳಾದ ನಂತರವೇ ನೀವು ಬುಕ್ ಮಾಡುವ ಸಾಧ್ಯತೆ ಹೀಗೆ. ಇದು ಕೆಲವರಿಗೆ ಮಾತ್ರ ಅನ್ವಯ. ಬಳಕೆ ಮತ್ತು ಸ್ಕೀಮ್ ಆಧಾರದ ಮೇಲೆ ಅವಲಂಬಿಸಿದೆ. ಯಾಕೆಂದ್ರೆ ಇದು ಕಮರ್ಷಿಯಲ್ಗೆ ಸಂಬಂಧಪಡಲ್ಲ. ಕಮರ್ಷಿಯಲ್ ಯಾವಾಗಾದ್ರೂ ಬುಕ್ ಮಾಡಬಹುದು, ಯಾವಾಗಾದ್ರೂ ಖಾಲಿ ಆಗುತ್ತೆ. ಅವ್ರು ದಿನ 1 ಮಾಡಬಹುದು, ದಿನ 2 ದಿವಸ ಮಾಡಬಹುದು. ಕಮರ್ಷಿಯಲ್ಗೆ ಇದು ಅನ್ವಯವಾಗುವುದಿಲ್ಲ. ಯಾರು ನೀವು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಲ್ಲಿ ಅಥವಾ ಇನ್ನೊಂದು ಬೇರೆ ಯೋಜನೆಯಲ್ಲಿ ಏನಾದ್ರು ತಗೊಂಡಿದ್ರೆ ಅಂತವರಿಗೆ ಮಾತ್ರ ಇದು ಅವೈಲೇಬಲ್ ಆಗುತ್ತೆ. ಅಂತವರಿಗೆ ಮಾತ್ರ ಇದು ಸಂಬಂಧಪಡುತ್ತೆ. ಡೈಲಿ ಯೂಸ್ ಮಾಡೋರಿಗೆ ಕಮರ್ಷಿಯಲ್ಗೆ ಏನಾದ್ರು ಸಂಬಂಧಪಡಲ್ಲ. EKYC ಏನಿದು? EKYC ಅಂದ್ರೆ ನಿಮ್ಮ ID ಕಾರ್ಡ್ ಅನ್ನು, ನಿಮ್ಮ ಐಡಿಯನ್ನು ವೆರಿಫೈ ಮಾಡಲು ಸಬ್ಸಿಡಿ EKYC ಯಾಕೆ ಮಾಡಿಸ್ಬೇಕಪ್ಪ ಅಂದ್ರೆ ನಿಮ್ಮ ಐಡಿಯನ್ನು ವೆರಿಫೈ ಮಾಡಲು, ಸಬ್ಸಿಡಿ ನೇರವಾಗಿ ನಿಮ್ಮ ಬ್ಯಾಂಕಿಗೆ ಜಮಾ ಆಗಲು ಮತ್ತು ಫೇಕ್ ಕನೆಕ್ಷನ್ಗಳು ತಡೆಯಲು EKYC ಕಡ್ಡಾಯವಾಗಿ ಮಾಡಿಸಲೇಬೇಕು. ಮತ್ತು ಸಬ್ಸಿಡಿಗಳು ನೇರವಾಗಿ ನಿಮ್ಮ ಬ್ಯಾಂಕಿಗೆ ಜಮಾ ಆಗಲು EKYC ಮಾಡಿಸಲೇಬೇಕು. EKYC ಮಾಡಿಸದೇ ಇದ್ದರೆ ಏನಾಗುತ್ತಪ್ಪ ಅಂದರೆ ನಿಮ್ಮ ಕನೆಕ್ಷನ್ ನಿಲ್ಲುತ್ತದೆ ಮತ್ತು ಸಬ್ಸಿಡಿ ಹಣ ಬರೋದಿಲ್ಲ. ನಿಮಗೆ ನೆಕ್ಸ್ಟ್ ಗ್ಯಾಸ್ ಬುಕ್ಕಿಂಗ್ ಮಾಡೋಕೆ ಬರೋದಿಲ್ಲ. ಹಾಗಾಗಿ ನೀವು EKYC ಕಂಪಲ್ಸರಿ ಮಾಡಿಸಲೇಬೇಕು. ಯಾರೆಲ್ಲ EKYC ಮಾಡಿಸಬಹುದಪ್ಪ ಅಂದರೆ LPG ಗ್ಯಾಸ್ ಹೊಂದಿರುವವರು ಪ್ರತಿಯೊಬ್ಬರು, ವಿಶೇಷವಾಗಿ ಸಬ್ಸಿಡಿ ಪಡೆಯುವವರು EKYC ಮಾಡಿಸಲೇಬೇಕು. EKYC ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮಾಡಿಕೊಳ್ಳಬಹುದು. EKYC ಎಲ್ಲೆಲ್ಲಿ ಮಾಡಿಸ್ಬೇಕಪ್ಪ ಅಂದ್ರೆ EKYC ನೀವೇ ಮೊಬೈಲ್ ಅಲ್ಲಿ ಮಾಡ್ಕೋಬಹುದು, ಇಲ್ಲ ಕಂಪ್ಯೂಟರ್ ಓಪನ್ ಮಾಡಿ ನಿಮ್ಮ ಹತ್ರ ಸಿಸ್ಟಮ್ ಇದ್ರೆ ಆನ್ಲೈನ್ ಮುಖಾಂತರ ಮಾಡ್ಕೋಬಹುದು. ಅಧಿಕೃತ ವೆಬ್ಸೈಟ್ಗೆ ಹೋಗಿ ಮಾಡ್ಕೋಬಹುದು. ಮೊಬೈಲ್ ಅಲ್ಲಿ ಆ್ಯಪ್ ಮುಖಾಂತರ ಮಾಡಬಹುದು. CSC ಸೆಂಟರ್ಗೆ ಹೋಗಿ ಮಾಡ್ಕೋಬಹುದು. ಗ್ಯಾಸ್ ಏಜೆನ್ಸಿ ಬಳಿ ಹೋಗಿ ನೀವು ಅಲ್ಲಿ ಆಧಾರ್ ಕಾರ್ಡ್ ಕೊಟ್ಟು OTP ಮುಖಾಂತರ, ಇಲ್ಲ ಅಂದ್ರೆ ಮತ್ತೆ ಬಯೋಮೆಟ್ರಿಕ್ ಮುಖಾಂತರ ನೀವು ಅಲ್ಲಿ ಮಾಡ್ಕೋಬಹುದು. ಇಲ್ಲ ನೀವು ಮನೆಯಲ್ಲಿಯೇ ಮಾಡ್ಕೊಂತೀವಿ ಅಂದ್ರೆ ಮೊಬೈಲ್ ಅಲ್ಲಿ ಯಾವ ತರ ಮಾಡೋದು ಅಂತ ನಾನು ಇನ್ನೊಂದು ಬೇರೆ ವಿಡಿಯೋ ಮಾಡ್ತೀನಿ. ಅದರದ್ದೇ ತಕ್ಕಂತೆ ಬೇರೆ ಸಪ್ರೇಟ್ ಆಗಿ ವಿಡಿಯೋ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು. ಯಾವ ತರ ID ಕ್ರಿಯೇಟ್ ಮಾಡೋದು, ಮತ್ತೆ ಲಾಗಿನ್ ಯಾವ ತರ ಮಾಡೋದು, ರಿಜಿಸ್ಟ್ರೇಷನ್ ಮಾಡ್ಕೊಂಡು ಯಾವ ತರ EKYC ಮಾಡೋದು ಮತ್ತು ಬುಕ್ಕಿಂಗ್ ಯಾವ ತರ ಮಾಡೋದು ಅದರಲ್ಲಿ ತೋರಿಸ್ಕೊಡ್ತೀನಿ. ಸಪ್ರೇಟ್ ಆಗಿ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ಏನಪ್ಪಾ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್, ಗ್ಯಾಸ್ ಕಲೆಕ್ಷನ್ ಕೊಟ್ಟಿರುವ ಗ್ಯಾಸ್ ಬುಕ್ ಮತ್ತು ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್, ಇಷ್ಟೆಲ್ಲ ಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವತ್ತಿನ ಮಾಹಿತಿ ಇಷ್ಟಿತ್ತು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹೇಗೆ EKYC ಹೇಗೆ ಮಾಡಿಸುವುದು, ಇವತ್ತಿನ ವಿಡಿಯೋದಲ್ಲಿ ನಾವು EKYC ಹೇಗೆ ಮಾಡಿಸುವುದು, LPG ATM ಇಂಡಿಯಾ ಎಂದರೇನು, ಅದು ಹೇಗೆ ನಮಗೆ ತಲುಪುತ್ತದೆ, ಅದರಲ್ಲಿ ಹೇಗೆ ನಾವು ತಗೋಬಹುದು, ಆಮೇಲೆ EKYC ಮಾಡದಿದ್ದರೆ ಏನಾಗುತ್ತೆ, ಒಂದು ಸತಿ ಬುಕ್ ಮಾಡಿದ ನಂತರ ಮತ್ತೆ ನಾವು ಎಷ್ಟು ದಿನಗಳಾದ ನಂತರ ಬುಕ್ ಮಾಡಬಹುದು, ಇಷ್ಟೆಲ್ಲ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.